ಏನೊಂದು ಇಡೀ ದೇಶದಲ್ಲಿ ಭಾರತದಲ್ಲಿ ನಡೆದಂತ ಲೋಕಸಭಾ ಚುನಾವಣೆ 7 ಹಂತದಲ್ಲಿ ನಡೆದು ಈ ಒಂದು ಮತದಾನ ಈಗಾಗಲೇ ಪೂರೈಸುವಂತದ್ದಾಗಿದೆ. ಮತ ಎಣಿಕೆ ಮಾತ್ರ ಬಾಕಿ ಇದೆ. ಇದರ ಮುಂಚೆ ಬಂದಂತ ಎಕ್ಸಿಟ್ ಪೋಲ್, ಎಲ್ಲ ಎಕ್ಸಿಟ್ ಪೋಲ್ ಅಲ್ಲೂ ಎನ್ಡಿಎ ಬಹಳ ದೊಡ್ಡ ಬಹುಮತವನ್ನು ಪಡೆಯುತ್ತೆ ಅನ್ನುವಂತ ಒಂದು ವರದಿ ಈಗಾಗಲೇ ಪ್ರಸಾರ ಆಗಿರುವಂತದ್ದಿದೆ. ಎಲ್ಲ ಎಕ್ಸಿಟ್ ಪೋಲ್ ಅಲ್ಲೂ ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆ ಭಾರತೀಯ ಜನತಾ ಪಾರ್ಟಿ ಪಡೆಯುವಂತದ್ದಾಗುತ್ತೆ. ಮತ್ತು ಎನ್ಡಿಎನು ಇನ್ನು ಹೆಚ್ಚಿನ ಸಂಖ್ಯೆ ಮತ್ತು ಹೆಚ್ಚಿನ ಪರ್ಸೆಂಟೇಜ್ ಆಫ್ ವೋಟ್, ಇವೆಲ್ಲರ ಸಂಕೇತ ಪ್ರೋ ಇನ್ಕಂಬೆನ್ಸಿ, ಮತ್ತೊಮ್ಮೆ ನರೇಂದ್ರ ಮೋದಿ ಅವರ ಸರ್ಕಾರ ಬೇಕು ಅನ್ನುವಂಥದ್ದು. ಇಡೀ ದೇಶ ವ್ಯಾಪ್ತಿಯಲ್ಲಿ ವಿವಿಧತೆಯಲ್ಲಿ ಏಕತೆ, ಒಂದೇ ಏಕತೆ, ಒಂದೇ ವಿಚಾರ. ಮೋದಿ ಅಂತ ನಾಯಕತ್ವ ಬೇಕು, ಮೋದಿ ಆಡಳಿತ ಬೇಕು, ಮೋದಿಯ ಒಳ್ಳೆ ಕೆಲಸಗಳು ಜನಪರವಾಗಿ ಒಳ್ಳೆ ಆಡಳಿತ ಚೆನ್ನಾಗಿ ಕೊಟ್ಟರು, ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ, ಕ್ಷೇಮಾಭಿವೃದ್ಧಿ ಮಾಡಿದ್ದಾರೆ. ದೇಶವನ್ನ ಸದೃಢವಾಗಿ ಬುನಾದಿಯನ್ನ ಹಾಕಿ ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ, ಬಡವರ ಪರವಾಗಿ, ರೈತರ ಪರವಾಗಿ ಒಳ್ಳೆ ಆಡಳಿತವನ್ನು ಕೊಟ್ಟು ಭರವಸೆದಾಯಕವಾಗಿ ಕೊಟ್ಟಂತ ಆಡಳಿತದ ಪೂರಕವಾಗಿ ಇತಿಹಾಸ, ಪ್ರಾಬಲಿ ಹಿಸ್ಟರಿ ನಿರ್ಮಾಣ ಆಗ್ತಿದೆ. ಏನು ಅಂದ್ರೆ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲೂ ಬಂದ ಕಾಲದಿಂದಲೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಒಕ್ಕೂಟಕ್ಕೆ, ಒಂದು ರಾಜಕೀಯ ಪಕ್ಷಕ್ಕೆ 50% ಮತ ಸಿಕ್ತಿರುವಂತಹ ಒಂದು ಇತಿಹಾಸ. ಜವಾಹರ್ಲಾಲ್ ನೆಹರು ಸಿಕ್ಕಿರಲಿಲ್ಲ, ಇಂದಿರಾ ಗಾಂಧಿ ಅವರಿಗೆ ಸಿಕ್ಕಿರಲಿಲ್ಲ. ಇತಿಹಾಸ ನಿರ್ಮಾಣ ಮಾಡ್ತಿರೋರು ನಮ್ಮೆಲ್ಲರ ನೆಚ್ಚಿನ ಜನನಾಯಕ ನರೇಂದ್ರ ಮೋದಿ ಅವರು. ನಮಗೆಲ್ಲ ಹೆಮ್ಮೆ ಆಗ್ತಿದೆ, ಸಂತೋಷ ಆಗ್ತಿದೆ. ಇಂಥ ಒಂದು ದೊಡ್ಡ ತೀರ್ಪನ್ನ ಇವತ್ತು ಮೋದಿಯವರನ್ನ ಮತ್ತೊಮ್ಮೆ ಪ್ರಧಾನ ಮಂತ್ರಿ ಮಾಡಲಿಕ್ಕೆ ಜನ ನಿಶ್ಚಯ ಮಾಡಿರುವಂತದ್ದು. ಇಡೀ ಭಾರತಕ್ಕೆ ಒಂದು ದೊಡ್ಡ ಶಕ್ತಿ, 3ನೇ ಬಾರಿಗೆ ಅವರಾಗ್ತಿರುವಂತದ್ದು ಮತ್ತು ಇಡೀ ವಿಶ್ವಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂತದ್ದಾಗಿದೆ. ಕಾಂಗ್ರೆಸ್ ನಾಯಕರು ಯಾರು ಕೂಡ ಎಕ್ಸಿಟ್ ಪೋಲ್ ನಂಬ್ತಾ ಇಲ್ಲ. ವಿಧಾನಸಭೆಯಲ್ಲಿ ನಂಬದಂತಹ ಎಕ್ಸಿಟ್ ಪೋಲ್ ಇಲ್ಲೂ ನಂಬಕ್ಕಾಗ್ತಿಲ್ಲ. ಈಗ ಉಳಿದಿರೋದು ಇನ್ನ ಕೇವಲ ಇವತ್ತು ಸೇರಿ 2 ದಿನ. ಪಾಪ ಹಂಗಂತ ಸಮಾಧಾನ ಮಾಡಿಕೊಳ್ಳಿ. ಬರೆದಿರೋದು ಈಗಾಗಲೇ ಮತದಾನ ಮಾಡಿರುವಂತದ್ದಾಗಿದೆ. ಅವ್ರು ಒಪ್ಕೊಳ್ಳಿ ಬಿಡ್ಲಿ. ಏನೊಂದು ಜೂನ್ 4ನೇ ತಾರೀಕು ಮತ ಎಣಿಕೆ ಪ್ರಾರಂಭ ಆಗಿದ ಸಂದರ್ಭದಿಂದಲೂ ಇಡೀ ದೇಶ ಉದ್ದಾಗಲದಲ್ಲಿ ಇವತ್ತು 400 ಗುರಿಯನ್ನ ತಲುಪುವಂತ ಭರವಸೆ, ವಿಶ್ವಾಸ ನಮ್ಮ ಎನ್ಡಿಎಗಿದೆ. ಹಾಗಾಗಿ ಇದು ಪಡೆಯೋ ಮೂಲಕ ಇವತ್ತು ನಮ್ಮ ಶಕ್ತಿ ವೃದ್ಧಿ ಆಗ್ತಿದೆ ಅನ್ನೋದಕ್ಕಿಂತನೂ ಒಂದು ಸುಭದ್ರತೆ, ಒಂದು ಸುಭದ್ರವಾಗಿರುವಂತಹ ಜನಪರವಾಗಿರುವಂತಹ ಗಟ್ಟಿ ಒಂದು ಇನ್ನು 10 ಹಲವಾರು ಸುಧಾರಣೆಗಳು ಜನಪರವಾಗಿ ತರಲಿಕ್ಕೆ ಸಾಧ್ಯವಾಗುತ್ತೆ. ಕಾಂಗ್ರೆಸ್ ಯಾವತ್ತೂ ಮೆಜಾರಿಟಿ ಬರೋದು ಯಾವತ್ತೂ ನಿಂತೋಗಿದೆ. ರಾಜೀವ್ ಗಾಂಧಿ ಅವರ ಕಾಲಕ್ಕೆ ನಿಂತೋಯ್ತು. ಹಾಗಾಗಿ ಆದ್ರೂ ಆಸೆ, ಹೇಗಾದ್ರೂ ಮಾಡಿ ಏನಾರ ಆಗ್ಲಿ, ಟಕಾಟಕ್ ಏನಿಲ್ಲ, ಬೇರೆ ಏನ್ ಬರಲ್ಲ. ಟಕಾಟಕ್ ಎಲ್ಲ ಟಕಾಟಕ್ ಪಾಪ ಟಕಾಟಕ್ ಅಂತ ಈಗ ಇವರನ್ನ ಮನೆ ಕಳಿಸಿದ್ದಾರೆ. ಟಕಾಟಕ್. ಸೊ ಈ ಟಕಾಟಕ್ ಗಿರಾಕಿಗಳನ್ನೆಲ್ಲ ಹುಡ್ಕೊಂಬರ್ಬೇಕು. ಪಾಪ ಏನೇನೋ ಕ್ಯೂ ಹತ್ತಿಸ್ಬಿಟ್ಟಿದ್ರು, ಎಲ್ಲೆಲ್ಲೋ ಕ್ಯೂ, ಎಲ್ಲಿ ನೋಡಿದ್ರು ಕ್ಯೂ ಏನೋ. ಸೊ ಹಾಗಾಗಿ ಬಹಳ ಆಸೆಯಿಂದ ಪಾಪ ಜನಕ್ಕೆ ಮೋಸ ಮಾಡಿ ಬರೀ ಭರವಸೆ ಕೊಟ್ಟು ಒಳ್ಳೆ ಆಡಳಿತ ಕೊಡುವಂತ ಭಾಷೆನೇ ಗೊತ್ತಿಲ್ಲದಂತ ಈ ಕಾಂಗ್ರೆಸ್ ಆಡಳಿತ ಆಧಾರಿತವಾಗಿ ನಾವು ಒಳ್ಳೆ ಆಡಳಿತ ಕೊಡ್ತೀನಿ ಅಂತ ಹೇಳಕ್ ಬಂದಿಲ್ಲ. ಬರೀ ವರ್ಗಾವಣೆ ಮಾಡುವಂತಕ್ಕೆ ಏನು ಅತ್ತೆದ್ದು ತೆಗೆದು ಅಳಿಮೆಯ ದಾನ ಮಾಡ್ದಂಗೆ ಮಾಡಕ್ಕೆ ಇವರೇ ಮಹಾನ್ ಬರಬೇಕು. ಇವರೇನು ಉತ್ಪಾದನೆ ಮಾಡಿ ದೇಶವನ್ನ ಸದೃಢವಾಗಿ ಕಟ್ಟಿ ಒಬ್ಬ ವ್ಯಕ್ತಿ ತನ್ನ ಕಾಲ ಮೇಲೆ ನಿಂತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಡ್ತೀವಿ ಅನ್ನೋಂಥ ಭಾಷೆನೇ ಗೊತ್ತಿಲ್ಲದಂತ ಇಂಥ ಅಪ್ರಸ್ತುತ ಕಾಂಗ್ರೆಸ್ ನಮ್ಮ ದೇಶಕ್ಕೆ ಒಂದು ದರಿದ್ರ ಇದ್ದಾಗೆ. ಈ ದರಿದ್ರ ಮುಕ್ತವಾಗಬೇಕು. ದಾರಿದ್ರ್ಯ ಅನ್ನೋಂಥದ್ದು ಕಾಂಗ್ರೆಸ್ ಈ ದೇಶಕ್ಕೆ ತಂದುಕೊಟ್ಟಿದ್ದಾರೆ. ಈ ದಾರಿದ್ರ್ಯ ಈ ಕಾಂಗ್ರೆಸ್ಸಿನ ಜೊತೆಲೆ ಹೋಗಬೇಕು.
ಒಂದು ಭರವಸೆದಾಯಕವಾಗಿ ಜನಪರವಾಗಿ ಜನ ತನ್ನ ಕಾಲ ಮೇಲೆ ನಿಂತು ಸ್ವಾಭಿಮಾನ ಅಭಿಮಾನದಿಂದ ಇಡೀ ವಿಶ್ವ ಎದುರು ನೋಡೋ ರೀತಿಯಲ್ಲಿ ನಮ್ಮ ದೇಶ ಬೆಳಿಬೇಕು ಅಂತ ನಾಯಕತ್ವ ಕೊಡುವಂತ ಶಕ್ತಿ ಇವತ್ತು ಮೋದಿ ನಾಯಕತ್ವ. ಮೋದಿ ಅಂತ ಮಹಾನ್ ನಾಯಕ ನಮಗೆ ಸದಾಕಾಲ ಶಾಶ್ವತವಾಗಿ ಅವರ ಒಂದು ನಾಯಕತ್ವ ಇಡೀ ಪ್ರತಿಯೊಬ್ಬ ಭಾರತೀಯನಲ್ಲೂ ಆ ಪ್ರೇರೇಪಣೆಯನ್ನು ಕೊಟ್ಟು ಪ್ರತಿಯೊಬ್ಬನು ಮೋದಿ ರೀತಿ ಬೆಳಿಬೇಕು. ಪ್ರತಿಯೊಬ್ಬ ಭಾರತೀಯನು ಮೋದಿಯ ರೀತಿಯಾದಂತಹ ವ್ಯಕ್ತಿತ್ವ ಬೆಳೆಸ್ಕೊಳ್ಬೇಕು. ಆ ಮೂಲಕ ಇಡೀ ಭಾರತ ಇಡೀ ವಿಶ್ವಕ್ಕೆ ಒಂದು ನಾಯಕನಾಗಬೇಕು ಅನ್ನುವಂತ ರೀತಿಯಲ್ಲಿ ನಾವು ಇವತ್ತು ಈ ಚುನಾವಣೆ ಆ ರೀತಿ ಭರವಸೆದಾಯಕವಾಗಿರುತ್ತೆ. ಟಕಾಟಕ್ ಹೋಯ್ತು, ಭರವಸೆದಾಯಕ ಅಂತ ಮೋದಿ ನಮ್ಮ ನಾಯಕತ್ವವನ್ನು ಮತ್ತೆ ಪಡಿತಾ ಇದ್ದೀವಿ. ನೋಡಿ ಸರ್, ಇವತ್ತು ಮೋದಿಯವರು ಭರವಸೆದಾಯಕವಾಗಿ ಇವತ್ತು ಜನ ಪ್ರೀತಿಸುವಂತ ಒಬ್ಬ ಏಕೈಕ ನಾಯಕ. ಇವತ್ತು 28ಕ್ಕೆ 28 ಕರ್ನಾಟಕದಲ್ಲಿ ನಮಗೆ ಗೆಲ್ಲುವಂತ ವಾತಾವರಣ ಇತ್ತು. ಈ ಕಾರಣಗಳನ್ನ ಮತ್ತೆ ನಾವು ಚರ್ಚೆ ಮಾಡೋಣ. ಆದ್ರೆ ಜನ ಮಾತ್ರ ಮತ ಹಾಕ್ಲಿಕ್ಕೆ ತಯಾರಿದ್ರು. ಕಾಂಗ್ರೆಸ್ಗೆ ಯಾರಿಗೂ ಬೇಡವಾದ್ದು ಏನಿದ್ರು ಗ್ಯಾರಂಟಿ ಹೆಸರಿನಲ್ಲಿ ಹೋದ್ರೆ ಹೊರತು ತಮ್ಮ ನಾಯಕತ್ವ ಇಲ್ಲ, ನಾನಿಂತ ಒಳ್ಳೆ ಆಡಳಿತ ಕೊಡ್ತೀನಿ, ನಾನು ಪ್ರಾಮಾಣಿಕ ಭ್ರಷ್ಟಾಚಾರ ರಹಿತವಾಗಿ ಸರ್ಕಾರ ಕೊಡ್ತೀನಿ, ಜನಪರವಾಗಿ ಕೊಡ್ತೀನಿ, ಸದೃಢ ನಾಯಕತ್ವ ಕೊಡ್ತೀನಿ, ದ್ವೇಷದ ರಾಜಕಾರಣ ಮಾಡಲ್ಲ, ಇದನ್ನೇನಾರು ಹೇಳಿದಾರ? ಬರೀ ಸಮಾಜ ಒಡೆಯುವಂತ ಕೆಲಸ, ತುಷ್ಟೀಕರಣದ ರಾಜಕಾರಣ, ಸಮಾಜ ಒಡೆಯುವಂತ ಕೆಲಸಗಳನ್ನ ಮಾಡುವಂತ ಕೆಲಸವನ್ನು ಮಾಡಿ ಇವತ್ತು ಕಾಂಗ್ರೆಸ್ ಮತಯಾಚನೆ ಮಾಡಿದ್ದಾರೆ. ಬರೀ ಗ್ಯಾರಂಟಿ ಆ ರಕ್ಷಣೆನಲ್ಲಿ ಹೋಗಿದ್ದಾರೆ. ಇವರು ನಿರ್ದಿಷ್ಟವಾದ ಒಂದು ನಾಯಕತ್ವ ಆಧಾರಿತವಾಗಿಲ್ಲ. ಇನ್ನ ಬೇರೆ ಬೇರೆ ಕಾರಣಗಳು ಇರಬಹುದು, ಬೇರೆ ಬೇರೆ ಕಾರಣ. ನಮ್ಮಲ್ಲೂ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು. ಇನ್ನೊಂದು ಆ ಮಟ್ಟಕ್ಕೆ ನಾವೆಲ್ಲ ಒಂದ್ ಕಡೆ ಕಾರ್ಯಗಳು ಮಾಡಿಲ್ಲ. ಹಾಗಾಗಿ ಇಲ್ಲದೆ 28ಕ್ಕೆ 28 ಸಂದೇಶ ಬಹಳ ಸ್ಪಷ್ಟವಾಗಿ ಕೊಡಬಹುದಿತ್ತು. ಈ ಕೊಡುವಂಥದ್ದು ನೋಡೋಣ. ಇನ್ನೊಂದು ಏನು ಹತಾಶರಾಗುವಂಥದ್ದು ಏನಿಲ್ಲ. 28ಕ್ಕೆ 28 ಆದ್ರೂ ಆಗುತ್ತೆ, ಆಗಲ್ಲ ಅಂತೇನಿಲ್ಲ. ಇವತ್ತು ಮೋದಿಗೆ ಮತ ಕೊಡಬೇಕು ಅಂತ ಇಡೀ ಭಾರತ ಪ್ರತಿಯೊಬ್ಬ ವ್ಯಕ್ತಿನೂ ನಿಶ್ಚಯ ಮಾಡಿದ್ದಾನೆ. ಮೋದಿಗೆ ಮತ ಕೊಡಬೇಕು, ಮತ್ತೊಮ್ಮೆ ಮೋದಿ ಬೇಕು ಅನ್ನುವಂಥದ್ದು ಜನ ನಿಶ್ಚಯ ಮಾಡಿದ್ದಾರೆ. ಇದ್ರ ಮಧ್ಯದಲ್ಲಿ ಇನ್ನ ಏನ ಎದುರು ನೋಡುವಂಥದ್ದಿದೆ, ನೋಡೋಣ, ಕಾದ್ ನೋಡೋಣ. ಜೂನ್ 4ನೇ ತಾರೀಕು ಇನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಜನ ಆಶೀರ್ವಾದ ಮಾಡಿರ್ತಾರೆ ಅಂತ ವಿಶ್ವಾಸ ನನಗಿದೆ. ಹಾಗಾಗಿ ಮೋದಿಯ ನಾಯಕತ್ವ ದೇಶದಲ್ಲಿ ಇತಿಹಾಸ ನಿರ್ಮಾಣ ಆಗಿದೆ. ಈ ನಿರ್ಮಾಣ ಆಗಿರುವಂತದನ್ನ ಶಾಶ್ವತವಾಗಿ ನಾವು ಉಳಿಸ್ಕೋಬೇಕು. ಗುಣಮಟ್ಟದ ರಾಜಕಾರಣ ಗುಣಮಟ್ಟದಲ್ಲಿ ಮಾಡಲಿಕ್ಕೆ ಮೋದಿಯವರೇ ಸಾಕ್ಷಿ. ಸೊ ಮೋದಿತ್ವ, ಮೋದಿ ಪೊಲಿಟಿಕ್ಸ್, ಮೋದಿ ಒಂದು ಮಾದರಿಯಾಗಿ ಒಂದು ರಾಜಕೀಯದಲ್ಲಿ ಹೊಸ ಇತಿಹಾಸ ನಿರ್ಮಾಣ ಮಾಡುವಂತ ವ್ಯಕ್ತಿಯಾಗಿ ಈ ದೇಶದಲ್ಲಿ ಹೊರಹೊಮ್ಮಿದ್ದಾರೆ. ನಿಜಕ್ಕೂ ನಮ್ಗೆಲ್ಲ ಹೆಮ್ಮೆ ಆಗತ್ತೆ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಹೇಳ್ತಿರುವಂತ ಮಾತಲ್ಲ, ಒಬ್ಬ ಪ್ರಜೆಯಾಗಿ ನಾನು ಮಾತಾಡ್ತಿರುವಂತದ್ದು ಹೆಮ್ಮೆ ತರುವಂತ ರೀತಿಯಲ್ಲಿ ಇಡೀ ದೇಶಕ್ಕೆ, ನಮ್ಮ ಸಮಾಜಕ್ಕೆ ಭರವಸೆ